ನಮಸ್ತೆ ಯೋಗೀಸ್, ಹೇಗಿದ್ದೀರಾ ಎಲ್ಲರೂ? ಪೀರಿಯಡ್ಸ್ ಟೈಮಲ್ಲಿ ಸಾಕಷ್ಟು ಮಹಿಳೆಯರಿಗೆ ಏನಾಗುತ್ತೆ, ಲೋಯರ್ ಅಬ್ಡಾಮನ್ ಪೇನ್ ಅಂದರೆ ಹೊಟ್ಟೆ ನೋವು ಉಂಟಾಗುತ್ತಲ್ಲ, ಇದಕ್ಕೆ ಮೆಡಿಕಲ್ ಟರ್ಮಲ್ಲಿ ಡಿಸ್ಮೆನ್ಯೂರಿಯಾ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಟೈಮಲ್ಲಿ ಏನು ಮಾಡ್ತಾರೆ, ಸಾಕಷ್ಟು ಮಹಿಳೆಯರು ಪೇನ್ ಕಿಲ್ಲರ್ಗಳನ್ನು ತಗೋತಾರೆ. ಇದರಿಂದಾಗಿ ಏನಾಗುತ್ತೆ, ನಮಗೆ ಟೆಂಪ್ರವರಿ ಸೊಲ್ಯೂಷನ್ ಅಷ್ಟೇ ಸಿಗುತ್ತೆ. ಹೇಗೆ ನ್ಯಾಚುರಲ್ ವೇನಲ್ಲಿ ಈ ಒಂದು ಡಿಸ್ಮೆನ್ಯೂರಿಯಾನ ನಾವು ಕ್ಯೂರ್ ಮಾಡ್ಕೋಬೋದು, ಮತ್ತು ಈ ಒಂದು ಡಿಸ್ಮೆನ್ಯೂರಿಯಾಗೆ ಕಾರಣಗಳು ಏನೇನು, ಇದಕ್ಕೆ ಕಾಸಸ್ಗಳು ಏನೇನು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ರೆ ನಮಗೆ ಸೊಲ್ಯೂಷನ್ ಕೂಡ ಈಸಿಯಾಗಿ ಸಿಗುತ್ತೆ. ಮತ್ತು ಯಾವ ಯಾವ ಯೋಗಾಸನಗಳನ್ನು ಈ ಒಂದು ಟೈಮಲ್ಲಿ ಮಾಡಿದ್ರೆ ಸೇಫ್, ಮತ್ತು ನಮ್ಮ ಒಂದು ಪೇನ್ ಏನಿದೆ ಅಲ್ಲ, ಡಿಸ್ಮೆನ್ಯೂರಿಯಾದ ಒಂದು ಏನು ಮುಖ್ಯವಾದಂಥ ಲಕ್ಷಣ ಅಂದರೆ ಅದು ಪೀರಿಯಡ್ಸ್ ಪೇನ್ ಏನಿದೆ ಅಲ್ಲ, ಇದನ್ನು ಹೇಗೆ ಕಡಿಮೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನನ್ನ ಹೆಸರು ಡಾಕ್ಟರ್ ದೀಪ್ತಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ಡಿಸ್ಮೆನ್ಯೂರಿಯಾದ ಕಾರಣಗಳು ಏನೇನು ಅಂತ ಹೇಳಿ ತಿಳಿಸ್ತೀನಿ. ಮೊದಲನೇದಾಗಿ ಈ ಒಂದು ಡಿಸ್ಮೆನ್ಯೂರಿಯಾದಲ್ಲಿ 2 ವಿಧಗಳಿವೆ. ಒಂದು ಪ್ರೈಮರಿ ಡಿಸ್ಮೆನ್ಯೂರಿಯಾ ಮತ್ತು ಸೆಕೆಂಡ್ರಿ ಡಿಸ್ಮೆನ್ಯೂರಿಯಾ ಅಂತೇಳಿ. ಮೊದಲನೇದಾಗಿ ಪ್ರೈಮರಿ ಡಿಸ್ಮೆನ್ಯೂರಿಯಾ ಯಾಕೆ ಉಂಟಾಗುತ್ತೆ ಅಂತ ಅಂದರೆ, ಯುಟೆರಿನ್ ಕಾಂಟ್ರಾಕ್ಷನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಗರ್ಭಕೋಶ, ಇಲ್ಲಿ ನೀವು ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಗರ್ಭಕೋಶದಲ್ಲಿ ಇರ್ತಕ್ಕಂತಹ ಲೈನಿಂಗ್ ಏನಿದೆಯಲ್ಲ, ಇದು ಏನಾಗುತ್ತೆ, ಡಿಟ್ಯಾಚ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಲೈನಿಂಗ್ ಏನಿದೆಯಲ್ಲ, ಇದು ಬ್ಲೀಡಿಂಗ್ ಫಾರ್ಮಲ್ಲಿ ನಮಗೆ ಏನಾಗುತ್ತೆ, ವಜೈನಾ ಥ್ರೂ ಮಂತ್ಲಿ ಏನಾಗುತ್ತೆ, ನಮಗೆ ಪೀರಿಯಡ್ಸ್ ಆಗುತ್ತಲ್ಲ. ಸೊ ಈ ಒಂದು ಬ್ಲೀಡಿಂಗ್ ಆದಾಗ ಏನಾಗುತ್ತೆ, ನಮ್ಮ ಯುಟ್ರಸ್ ಲೈನಿಂಗ್ ಕೂಡ ಏನಾಗುತ್ತೆ, ಅದು ರಪ್ಚರ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಟೈಮಲ್ಲಿ ಉಂಟಾಗ್ತಕ್ಕಂತಹ ಯುಟೆರಿನ್ ಕಾಂಟ್ರಾಕ್ಷನ್ಸ್ ಏನಿದೆಯಲ್ಲ, ಅಂದರೆ ನಮ್ಮ ಗರ್ಭಕೋಶದಲ್ಲಿ ಯಾವಾಗ ಸಂಕುಚಿತ ಆಗ್ತಾ ಇರುತ್ತಲ್ಲ, ಸಂಕುಚಿತ ಆಗೋದು, ರಿಲ್ಯಾಕ್ಸ್ ಆಗೋದು, ಸೊ ಈ ಒಂದು ಕಾಂಟ್ರಾಕ್ಷನ್ಸಿಂದ ಏನಾಗುತ್ತೆ, ನಮಗೆ ಪೀರಿಯಡ್ಸ್ ಪೇನ್ ನ್ಯಾಚುರಲ್ ಆಗಿ ಬರುತ್ತೆ. ಸೊ ಈ ಒಂದು ಕಾಂಟ್ರಾಕ್ಷನ್ಸ್ ಇದೆಯಲ್ಲ, ಇದು ಮೊದಲನೆಯ ಒಂದು ಪ್ರೈಮರಿ ಡಿಸ್ಮೆನ್ಯೂರಿಯಾಗೆ ಕಾಸಸ್ ಅಂತ ಹೇಳ್ಬೋದು. ಎರಡನೇದು ಈ ಒಂದು ಪ್ರೋಸ್ಟೋಗ್ಲ್ಯಾಂಡಿನ್ ಅಂತ ಹೇಳ್ಬಿಟ್ಟು ಹಾರ್ಮೋನ್. ಇದು ಈ ಪ್ರೋಸ್ಟೋಗ್ಲ್ಯಾಂಡಿನ್ ಉತ್ಪತ್ತಿ ಆಗುತ್ತೆ ಈ ಒಂದು ಪೀರಿಯಡ್ಸ್ ಟೈಮಲ್ಲಿ. ಈ ಒಂದು ಪ್ರೋಸ್ಟೋಗ್ಲ್ಯಾಂಡಿನಿಂದನೇ ಏನಾಗುತ್ತೆ, ನಮಗೆ ಬ್ಲೀಡಿಂಗ್ ಮತ್ತು ಪೇನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಒಂದು ಪ್ರೋಸ್ಟೋಗ್ಲ್ಯಾಂಡಿನ್ ಯಾವಾಗ ಜಾಸ್ತಿ ಉತ್ಪತ್ತಿ ಆಗುತ್ತಲ್ಲ ಕೆಲವು ಮಹಿಳೆಯರಲ್ಲಿ, ಆವಾಗ ನ್ಯಾಚುರಲ್ ಆಗಿ ಅವರಿಗೆ ಪೀರಿಯಡ್ಸ್ ಪೇನ್ ಕಾಣಿಸ್ಕೊಳುತ್ತೆ. ಮೂರನೆಯ ಒಂದು ಕಾಸ್ ಬಂದುಬಿಟ್ಟು ಅದು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟರಾನ್ ಹಾರ್ಮೋನ್ಸ್ಗಳ ಒಂದು ವೇರಿಯೇಷನ್ಸ್. ಈ ಒಂದು ಮುಟ್ಟಿನ ಟೈಮಲ್ಲಿ ಏನಾಗುತ್ತೆ, ಯೂಶಲ್ ಆಗಿ ಈಸ್ಟ್ರೋಜನ್ ಹಾರ್ಮೋನ್ ಮತ್ತು ಪ್ರೊಜೆಸ್ಟ್ರಾನ್ ಹಾರ್ಮೋನ್ ಏನಿದೆಯಲ್ಲ, ಇದು ಕಡಿಮೆ ಉತ್ಪನ್ನ ಮಾಡ್ತಾ ಇರುತ್ತೆ ನಮ್ಮ ದೇಹ. ಬಟ್ ಕೆಲವು ಮಹಿಳೆಯರಲ್ಲಿ ಏನಾಗುತ್ತೆ, ಈ ಒಂದು ಪೀರಿಯಡ್ಸ್ ಟೈಮಲ್ಲಿ ಈಸ್ಟ್ರೋಜನ್ ಹಾರ್ಮೋನ್ ಏನಿದೆಯಲ್ಲ, ಇದು ಜಾಸ್ತಿ ಆಗಿರುತ್ತೆ, ಅದು ಇಂಬ್ಯಾಲೆನ್ಸ್ ಆಗಿರುತ್ತೆ. ಹಾಗಾಗಿ ಈ ಒಂದು ಕಾರಣದಿಂದ ಕೂಡ ಏನಾಗುತ್ತೆ, ನಮಗೆ ಪೀರಿಯಡ್ಸ್ ಪೇನ್ ಉಂಟಾಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಮತ್ತು 4ನೆಯ ರೀಸನ್ ಬಂದುಬಿಟ್ಟು ಅದು ಲ್ಯಾಕ್ ಆಫ್ ಬ್ಲಡ್ ಸರ್ಕ್ಯುಲೇಷನ್. ಯಾವಾಗ ನಮ್ಮ ಗರ್ಭಕೋಶದಲ್ಲಿ ಇರ್ತಕ್ಕಂತಹ ಮಸಲ್ಸ್ಗಳಿಗೆ ಸಫಿಷಿಯೆಂಟಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರೋದಿಲ್ಲ, ಈ ಒಂದು ಕಾಂಟ್ರಾಕ್ಷನ್ಸ್ ಏನು ಉಂಟಾಗ್ತಾ ಇರುತ್ತಲ್ಲ, ಸೊ ಈ ಕಾರಣದಿಂದ ಏನಾಗುತ್ತೆ, ನಮ್ಮ ಗರ್ಭಕೋಶದಲ್ಲಿ ಇರ್ತಕ್ಕಂತಹ ಮಸಲ್ಸ್ಗಳು ಏನಾಗುತ್ತೆ, ಅಲ್ಲಿ ಇರ್ತಕ್ಕಂತಹ ಟೆನ್ಷನಿಂದ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗೋದ್ರಿಂದ ಕೂಡ ಏನಾಗುತ್ತೆ, ಈ ಒಂದು ಪೀರಿಯಡ್ಸ್ ಪೇನ್ ಕಾಣಿಸ್ಕೋಬೋದು. ಸೊ ಇದೆಲ್ಲ ಕಾಸಸ್ಗಳು ನಾನು ಯಾಕೆ ನಿಮಗೆ ತಿಳಿಸ್ತೀನಿ ಅಂತ ಅಂದರೆ, ನಮಗೆ ಸೊಲ್ಯೂಷನ್ ಏನಿದೆಯಲ್ಲ ಅದು ಈಸಿಯಾಗಿ ಸಿಗುತ್ತೆ. ಮತ್ತು ಈ ಒಂದು ಪ್ರೈಮರಿ ಡಿಸ್ಮೆನ್ಯೂರಿಯಾದ ಇನ್ನೊಂದು ಮುಖ್ಯವಾದಂತಹ ಕಾರಣ ಅಂತ ಅಂದರೆ ಅದು ಸ್ಟ್ರೆಸ್ ಅಂತ ಹೇಳ್ಬೋದು, ಅಂದರೆ ಒತ್ತಡ. ಈ ಒಂದು ಒತ್ತಡ ಮತ್ತು ಆಂಗ್ಸೈಟಿ, ಆತಂಕ ಏನಿದೆಯಲ್ಲ, ಸೊ ಇದು ಕೂಡ ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬೋದು. ಯಾಕೆಂದರೆ ಇದರಿಂದ ಸ್ಟ್ರೆಸ್ ಹಾರ್ಮೋನ್, ಕಾರ್ಟಿಸಾಲ್ ಹಾರ್ಮೋನ್ ಏನಾಗುತ್ತೆ, ಇದು ಉತ್ಪತ್ತಿ ಆಗುತ್ತೆ. ಸೊ ಈ ಒಂದು ಕಾರ್ಟಿಸಾಲ್ ಹಾರ್ಮೋನಿಂದ ನ್ಯಾಚುರಲ್ ಆಗಿ ಪೀರಿಯಡ್ಸ್ ಪೇನ್ ಬಂದೇ ಬರುತ್ತೆ. ಈ ಒಂದು ಸ್ಟ್ರೆಸ್ ಮತ್ತು ಆಂಗ್ಸೈಟಿ ಕೂಡ ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬೋದು. ಇನ್ನೊಂದು ಮುಖ್ಯವಾದಂತಹ ಕಾರಣ ಅಂದರೆ ಅದು ಡಿಹೈಡ್ರೇಷನ್ ಅಂತ ಹೇಳ್ಬಿಟ್ಟು, ನಾವು ಯಾವಾಗ ಮಿನಿಮಮ್ 8 ಗ್ಲಾಸಸ್ ಆಫ್ ವಾಟರ್ ಆದರೂ ನಾವು ಕುಡಿಬೇಕಾಗುತ್ತೆ ಒಂದು ದಿನದಲ್ಲಿ. ಸೊ ಡಿಹೈಡ್ರೇಷನ್ ಕೂಡ ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬೋದು. ಸೊ ಹಾಗಾಗಿ 8 ಗ್ಲಾಸ್ ನೀರು ನಾವು ಕಂಪಲ್ಸರಿ ಕುಡಿಬೇಕು ಒಂದು ದಿನದಲ್ಲಿ. ಇನ್ನೊಂದು ಮುಖ್ಯವಾದಂಥ ಕಾರಣ ಅಂದರೆ ಅದು ಸ್ಲೀಪ್. ಸೊ ಯಾವಾಗ ನಾವು ನಿದ್ದೆ ಚೆನ್ನಾಗೇ ಮಾಡೋದಿಲ್ಲ, 8 ಅವರ್ ನಿದ್ದೆ ಯಾವಾಗ ನಾವು ಮಾಡೋದಿಲ್ಲ, ಆವಾಗ ಆಟೋಮೆಟಿಕ್ಕಾಗಿ ನಮ್ಮ ಒಂದು ಹಾರ್ಮೋನ್ಸ್ಗಳು ಇಂಬ್ಯಾಲೆನ್ಸ್ ಆಗುತ್ತೆ. ಇದು ಕೂಡ ಒನ್ ಆಫ್ ದಿ ರೀಸನ್ ಅಂತ ಹೇಳ್ಬೋದು. ಮತ್ತು ಈ ಒಂದು ಪೀರಿಯಡ್ಸ್ ಪೇನ್ ಏನಿದೆಯಲ್ಲ, ಇದು ಅಗ್ರಿವೇಟ್ ಆಗ್ತಕ್ಕಂಥದ್ದು ನಮ್ಮ ಒಂದು ಜೀರ್ಣಕ್ರಿಯೆ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ. ಹೇಗೆ ಅಂದರೆ, ನಮ್ಮ ಒಂದು ಆಮ ಅಂದರೆ ನಾವು ಟಾಕ್ಸಿನ್ಸ್ಗಳನ್ನು ಯಾವಾಗ ನಮ್ಮ ಹೊಟ್ಟೆಯಲ್ಲೇ ಟಾಕ್ಸಿನ್ಸ್ಗಳಿರುತ್ತೆ, ಅಂದರೆ ಕಾನ್ಸ್ಟಿಪೇಷನ್, ಮಲಬದ್ಧತೆ, ಯಾವಾಗ ನಾವು ಸ್ಟೂಲ್ ಪಾಸ್ ಮಾಡೋದಿಲ್ಲ ಒಂದು ದಿನದಲ್ಲಿ ಅಟ್ಲೀಸ್ಟ್ ಒನ್ ಟೈಮ್ ನಾವು ಮಲನ ತ್ಯಾಗ ಮಾಡಬೇಕಾಗುತ್ತೆ. ಸೊ ನಾವು ಯಾವಾಗ ಕಾನ್ಸ್ಟಿಪೇಷನ್ನಲ್ಲಿರ್ತೀವಿ ಮತ್ತು ಗ್ಯಾಸ್ ಇರುತ್ತೆ, ನಮ್ಮ ಹೊಟ್ಟೆಯಲ್ಲಿ ಗ್ಯಾಸ್ ಫಾರ್ಮೇಷನ್ ಆಗಿರುತ್ತೆ, ಬ್ಲೋಟಿಂಗ್ ಇರುತ್ತಲ್ಲ, ಸೊ ಈ ಕಂಡೀಷನ್ಸ್ ಏನಿದೆಯಲ್ಲ, ಇದು ನಮ್ಮ ಪೀರಿಯಡ್ಸ್ ಪೇನನ್ನು ಅಗ್ರಿವೇಟ್ ಮಾಡಿಬಿಡುತ್ತೆ. ಇದು ಕೂಡ ಒನ್ ಆಫ್ ದಿ ಪ್ರೈಮರಿ ರೀಸನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಅದು ಸೆಕೆಂಡರಿ ಡಿಸ್ಮೆನ್ಯೂರಿಯಾ ಅಂತೇಳಿ. ಈ ಒಂದು ಸೆಕೆಂಡರಿ ಡಿಸ್ಮೆನ್ಯೂರಿಯಾ ಯಾಕೆ ಉಂಟಾಗುತ್ತೆ ಅಂತ ಅಂದರೆ,
ಕೆಲವು ಗರ್ಭಕೋಶದ ಇರ್ತಕ್ಕಂತಹ ಕೆಲವು ಕಂಡೀಷನ್ಸ್ಗಳಿಂದ, ಅಂದರೆ ಕಾಯಿಲೆಗಳಿಂದ, ಅದು ಫೈಬ್ರಾಯ್ಡ್ಸ್ ಆಗಿರ್ಬೋದು, ಯುಟ್ರಿನ್ ಫೈಬ್ರಾಯ್ಡ್ಸ್ ಅಂತ ಹೇಳಿ ಕರೀತಾರೆ. ಸೊ ಈ ಫೈಬ್ರಾಯ್ಡ್ಸ್ಗಳೇನಾಗುತ್ತೆ, ಪೀರಿಯಡ್ಸ್ ಟೈಮಲ್ಲಿ ಏನಾಗುತ್ತೆ, ನೋವು ಜಾಸ್ತಿ ಆಗೋ ಹಾಗೆ ಮಾಡುತ್ತೆ. ಸೆಕೆಂಡ್ ಕಂಡೀಷನ್ ಬಂದುಬಿಟ್ಟು ಅದು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ಬಿಟ್ಟು, ಇದು ಕೂಡ ಪೀರಿಯಡ್ಸ್ ಪೇನ್ನ ತುಂಬಾ ಜಾಸ್ತಿ ಮಾಡಿಬಿಡುತ್ತೆ. ಇವನ್ ಕೆಲವರು ಏನಾಗುತ್ತೆ, ಪೆಲ್ವಿಕ್ ಇನ್ಫೆಕ್ಷನ್ಸ್ಗಳು ತುಂಬಾ ಪದೇ ಪದೇ ಆಗ್ತಾ ಇರುತ್ತೆ, ಇನ್ಫೆಕ್ಷನ್ಸ್ಗಳಿಂದ ಕೂಡ ಆಗುತ್ತೆ. ಮತ್ತು ಇಂಟ್ರಾಯುಟೆರಿನ್ ಡಿವೈಸಸ್ ಅಂತೇಳಿ, ಅದು ಕಾಪರ್ ಟಿ ಆಗಿರ್ಬೋದು, ಯಾರು ಕಾಪರ್ ಟಿ ಯೂಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಕೂಡ ಏನಾಗುತ್ತೆ, ಈ ಒಂದು ಪೀರಿಯಡ್ಸ್ ಪೇನ್ ಅಗ್ರವೇಟ್ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಈ ಎಲ್ಲ ಕಾರಣಗಳನ್ನು ನಾವು ನೀಟಾಗಿ ನಾವು ಅರ್ಥ ಮಾಡಿಕೊಂಡು, ಈ ಒಂದು ಸೆಕೆಂಡ್ರಿ ಡಿಸ್ಮೆನ್ಯೂರಿಯಾ ಅಂತ ಹೇಳಿ ನಾನೇನು ಹೇಳಿದೆ, ಫೈಬ್ರಾಯ್ಡ್ಸ್ ಆಗಿರ್ಬೋದು, ಎಂಡೋಮೆಟ್ರಿಯೋಸಿಸ್, ಈ ಒಂದು ಕಂಡೀಷನ್ನಲ್ಲಿ ಏನು ಮಾಡಬೇಕಾಗುತ್ತೆ, ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಜೊತೆಗೆ ಈ ಆಸನಗಳನ್ನು, ಯೋಗಾಸನಗಳನ್ನು, ಪ್ರಾಣಾಯಾಮಗಳನ್ನು ನಾವು ಡೈಲಿ ಪ್ರಾಕ್ಟೀಸ್ ಮಾಡಿದಾಗ ಏನಾಗುತ್ತೆ, ನ್ಯಾಚುರಲ್ ವೇನಲ್ಲಿ ಏನಾಗುತ್ತೆ, ಈ ಒಂದು ಸಪೋರ್ಟಿವ್ ಸಿಗುತ್ತೆ. ನಮ್ಮ ಒಂದು ಮೆಡಿಕಲಲ್ಲಿ ನಾವೇನು ಔಷಧಿಗಳನ್ನು ತಗೋತೀವಿ, ಜೊತೆಗೆ ಯೋಗಾಸನಗಳನ್ನು ಕೂಡ ಯಾವಾಗ ಮಾಡ್ತೀವಲ್ಲ, ಅವಾಗೇನಾಗುತ್ತೆ, ನಮಗೆ ಆಟೋಮೆಟಿಕ್ಕಾಗಿ ಈ ಒಂದು ಕಾಯಿಲೆಗಳಿಂದ ಹೊರಬರಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಈ ಒಂದು ಯೋಗಾಭ್ಯಾಸಗಳು. ಸೊ ಹಾಗಾಗಿ ಈ ಯೋಗಾಸನಗಳು ಯಾವುದ್ಯಾವುದು ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಬನ್ನಿ ನಾವು ಈಗ ಯೋಗಾಭ್ಯಾಸನ ನಾವು ಸ್ಟಾರ್ಟ್ ಮಾಡೋಣ. ಈ ಯೋಗಾಭ್ಯಾಸಗಳ ಅಭ್ಯಾಸದಿಂದ ಏನಾಗುತ್ತೆ ಅಂತ ಅಂದರೆ, ನಮ್ಮ ಒಂದು ಯುಟ್ರಸ್ಗೆ, ಗರ್ಭಕೋಶದಲ್ಲಿ ಏನಾಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋ ಹಾಗೆ ಮಾಡುತ್ತೆ. ಜೊತೆಗೆ ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿಯಿಂದ ಏನು ಪೇನ್ ಉಂಟಾಗುತ್ತಲ್ಲ, ಇದು ಕೂಡ ಕಡಿಮೆ ಮಾಡುತ್ತೆ. ಜೊತೆಗೆ ನಮ್ಮ ಒಂದು ಗುಡ್ ಹಾರ್ಮೋನ್ಸ್ ಆಗಿರ್ತಕ್ಕಂತಹ ಡೋಪಮಿನ್ ಕೂಡ ರಿಲೀಸ್ ಮಾಡುತ್ತೆ. ಸೊ ಹಾಗಾಗಿ ನಮಗೆ ಏನಾಗುತ್ತೆ, ಈ ಆಸನಗಳು ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ. ಸೊ ಗುಡ್ ಫೀಲಿಂಗ್ ಬರುತ್ತೆ. ಸೊ ಈ ರೀತಿ ಹಾರ್ಮೋನ್ಸ್ಗಳು ಏನಾಗುತ್ತೆ, ಏನು ಫ್ಲಕ್ಚುಯೇಟ್ ಆಗ್ತಾ ಇರುತ್ತಲ್ಲ, ಅದು ಕೂಡ ಬ್ಯಾಲೆನ್ಸ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ. ಪೀರಿಯಡ್ಸ್ ಪೇನ್ ಕಡಿಮೆ ಮಾಡ್ತಕ್ಕಂಥ ಆಸನಗಳ ಅಭ್ಯಾಸನ ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈ ರೀತಿ ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಇದಕ್ಕೆ ಸುಖಾಸನ ಅಂತ ಹೇಳಿ ಕರೀತಾರೆ. ಸೊ ಈ ಒಂದು ಪೊಸಿಷನಲ್ಲಿ ಬಂದಮೇಲೆ ನಾವೇನು ಮಾಡೋಣ, ಇಲ್ಲಿ 3 ಬಾರಿ ಡೀಪ್ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡೋಣ. ಮೂಗಿನ ಮುಖಾಂತರ ಉಸಿರು ತಗೊಳ್ಳೋಣ, ಮತ್ತು ಬಾಯಿಯ ಮುಖಾಂತರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು, ನಾವು ಎಷ್ಟು ಉಸಿರು ತೊಗೊಂಡಿರ್ತೀವಲ್ಲ ಅದರ ಡಬ್ಬಲ್ ಅಷ್ಟು ನಾವು ಉಸಿರನ್ನ ಹೊರ ಹಾಕಲಿಕ್ಕೆ ಟ್ರೈ ಮಾಡಬೇಕು ಬಾಯಿಯ ಮುಖಾಂತರ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ನನ್ನ ರೈಟ್ ಹ್ಯಾಂಡ್ ಈ ರೀತಿ ಚೆಸ್ಟ್ ಮೇಲೆ ಪ್ಲೇಸ್ ಮಾಡ್ತೀನಿ, ಲೆಫ್ಟ್ ಹ್ಯಾಂಡ್ ಈ ರೀತಿ ಹೊಟ್ಟೆ ಮೇಲೆ. ಕಣ್ಗಳನ್ನು ಮುಚ್ಚಿ, ನಿಮ್ಮ ಬೆನ್ನು ಆದಷ್ಟು ನೇರವಾಗಿರಲಿ. ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ, ಬಾಯಿಯ ಮುಖಾಂತರ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕಿ. ಸೆಕೆಂಡ್ ರೌಂಡ್, ಮೂಗಿನ ಮುಖಾಂತರ ಉಸಿರು ತಗೊಳ್ಳಿ, ಥರ್ಡ್ ರೌಂಡ್, ಡೀಪ್ ಬ್ರೀತಿಂಗ್, ರಿಲ್ಯಾಕ್ಸ್. ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ. ಓಕೆ, ಸೊ ಇದರಿಂದ ಏನಾಗುತ್ತೆ, ಡೀಪ್ ಬ್ರೀತಿಂಗಿಂದ ಏನಾಗುತ್ತೆ, ನಮ್ಮ ಒಂದು ಸ್ಟ್ರೆಸ್ ಲೆವೆಲ್ ಇದೆಯಲ್ಲ, ಇದು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಇದರಿಂದ ಕೂಡ ಪೇನ್ ರಿಲೀಫ್ ಆಗುತ್ತೆ. ಬನ್ನೀಗ ನಾವು ಮೊದಲನೆಯ ಆಸನ ಮಾಡೋಣ. ಇದಕ್ಕೆ ಬದ್ಧ ಕೋಣಾಸನ ಅಂತ ಹೇಳಿ ಕರೀತಾರೆ. ಇದನ್ನು ಮಾಡೋದು ಈ ರೀತಿ, ನಮ್ಮ ಪಾದಗಳನ್ನು ಜಾಯಿನ್ ಮಾಡೋಣ. ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಪೆಲ್ವಿಕ್ ರೀಜನ್ಗೆ ತೊಗೊಂಡು ಈ ರೀತಿ ಇಂಟರ್ಲಾಕ್ ಮಾಡಿಬಿಟ್ಟು ನಮ್ಮ ಬೆನ್ನು ಆದಷ್ಟು ನೇರವಾಗಿರಬೇಕು. ಈ ಒಂದು ಪೊಸಿಷನ್ಗೆ ಬನ್ನಿ. ಮತ್ತು ಇಲ್ಲಿ ಮೈಲ್ಡಾಗಿ ನಾವು ಏನು ಮಾಡೋಣ, ತಿತ್ಲಿ ಆಸನ, ಬಟರ್ಫ್ಲೈ. ಸೊ ಈ ರೀತಿ ಸ್ಲೋ ಆಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮಗೆ ಈ ರೀತಿ ಮೂಮೆಂಟ್ಸ್ ಮಾಡಿ. ಓಕೆ, ಸ್ಲೋ ಆಗಿ ಮಾಡಿ. ಸೊ ಈ ರೀತಿ ಮಾಡಿದಾಗ ಏನಾಗುತ್ತೆ, ನಮ್ಮ ಗರ್ಭಕೋಶದಲ್ಲಿ ಇರ್ತಕ್ಕಂತಹ ಮಸಲ್ಸ್ಗಳಿಗೆ ಏನಾಗುತ್ತೆ, ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗೋ ಹಾಗೆ ಮಾಡುತ್ತೆ. ಓಕೆ, ಮೈಲ್ಡಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಲೋ ಆಗಿ ಮಾಡಿ. ಓಕೆ, ಈ ಒಂದು ಬದ್ಧ ಕೋಣಾಸನದಲ್ಲಿ ಇನ್ನೊಂದು ವೇರಿಯೇಷನ್ ಅಂತ ಅಂದರೆ, ನಾವೇನು ಮಾಡ್ತೀವಿ, ಇಲ್ಲಿ ಸೈಡಿಂದ ತೋರಿಸ್ತೀನಿ. ಈ ರೀತಿ ನಾವು ಪಾದಗಳನ್ನು ಏನು ಜಾಯಿನ್ ಮಾಡಿರ್ತೀವಲ್ಲ, ಇದನ್ನು ಮುಂದೆ ತೊಗೊಂಡು ಬರ್ತೀವಿ. ಓಕೆ, ಈ ರೀತಿ ಪಾದನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮುಂದೆ ತೊಗೊಂಡು ಬನ್ನಿ, ಇಂಟರ್ಲಾಕ್ ಮಾಡಿ ಈ ರೀತಿ. ನೆಕ್ಸ್ಟ್ ಬ್ರೀತ್ ಇನ್ ಮಾಡ್ತೀವಿ. ಇಲ್ಲಿ ಉಸಿರನ್ನ ಒಳಗೆ ತೊಗೊಳ್ಳಿ ಮೂಗಿನ ಮುಖಾಂತರ. ನೆಕ್ಸ್ಟ್ ಉಸಿರನ್ನ ಹೊರ ಹಾಕ್ತಾ ಈ ರೀತಿ ಸ್ಲೋ ಆಗಿ ನಿಮ್ಮ ಹಣೆನ ನಿಮ್ಮ ಪಾದಕ್ಕೆ ಈ ರೀತಿ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಒಂದು ಪೊಸಿಷನಲ್ಲಿ ನಾವು
5 ಸೆಕೆಂಡ್ಸ್ ಅಷ್ಟು ಹೋಲ್ಡ್ ಮಾಡೋಣ. ನಾರ್ಮಲ್ ಆಗಿ ಉಸಿರಾಡಬೇಕು, ಯಾವುದೇ ಕಾರಣಕ್ಕೂ ಉಸಿರನ್ನ ಕಟ್ಟಬಾರ್ದು. ಓಕೆ, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ ಹೋಲ್ಡ್ 5 ಸೆಕೆಂಡ್ಸ್ ಅಷ್ಟು. 1 2 3 4 5. ರಿಲ್ಯಾಕ್ಸ್. ಈಗ ಸ್ಲೋಗೆ ಮತ್ತೆ ಬ್ರೀತ್ ಇನ್ ಮಾಡಿ, ಬ್ರೀತ್ ಔಟ್, ರಿಲ್ಯಾಕ್ಸ್. ಸ್ಲೋಗೆ ರಿಲೀಸ್ ಮಾಡಿ. ಓಕೆ, ಟ್ಯಾಪಿಂಗ್ ಮಾಡೋಣ. ಇಲ್ಲಿ ಈ ರೀತಿ ಏನು ಒಂದು ಕಾಂಟ್ರಾಕ್ಷನ್ಸ್ ಆಗಿರುತ್ತಲ್ಲ ಇಲ್ಲಿ, ಅದು ರಿಲೀಸ್ ಮಾಡಲಿಕ್ಕೋಸ್ಕರ ಈ ರೀತಿ ಟ್ಯಾಪಿಂಗ್. ಓಕೆ, ರಿಲ್ಯಾಕ್ಸ್. ಈ ಪೀರಿಯಡ್ಸ್ ಪೇನ್ ಕಡಿಮೆ ಮಾಡ್ತಕ್ಕಂತಹ ಮುಂದಿನ ಆಸನದ ಅಭ್ಯಾಸ ಮಾಡೋಣ. ಇದಕ್ಕೆ ಕ್ಯಾಟ್ ಕೌ ಪೋಸ್ ಅಂತಾರೆ. ಮೊದಲನೇದಾಗಿ ನಾವು ಟೇಬಲ್ ಟಾಪ್ಗೆ ಬರ್ತೀವಿ. ಈ ರೀತಿ ಟೇಬಲ್ ಟಾಪ್ ಪೊಸಿಷನ್ಗೆ ಬರೋಣ. ಓಕೆ, ನಮ್ಮ ಕೈಗಳು ನಮ್ಮ ಶೋಲ್ಡರ್ ಡಿಸ್ಟೆನ್ಸ್ ಅಷ್ಟು ಈ ಒಂದು ಲೈನಲ್ಲಿ ಅಲೈನ್ಮೆಂಟಲ್ಲಿ ಇರಬೇಕಾಗುತ್ತೆ. ಓಕೆ, ನಮ್ಮ ಹಿಪ್ ಜಾಯಿಂಟ್ ಏನಿದೆಯಲ್ಲ, ನಮ್ಮ ಮಂಡಿಯ ಅಲೈನ್ಮೆಂಟ್ ಸ್ಟ್ರೈಟ್ ಇರಬೇಕಾಗುತ್ತೆ. ಓಕೆ, ನಮ್ಮ ಪಾದಗಳು ಮ್ಯಾಟ್ ಮೇಲೆ ಚೆನ್ನಾಗಿ ಊರಬೇಕು. ಓಕೆ, ಈ ರೀತಿ ಟೇಬಲ್ ಟಾಪ್ ಅಂತಾರೆ ಇದಕ್ಕೆ. ಈ ಒಂದು ಟೇಬಲ್ ಟಾಪ್ಗೆ ಪೊಸಿಷನ್ಗೆ ಬಂದಮೇಲೆ ನಾವೇನು ಮಾಡ್ತೀವಿ, ಬ್ರೀತ್ ಇನ್ ಮಾಡಿ ಮೇಲೆ ನೋಡೋಣ, ಬ್ರೀತ್ ಔಟ್ ಮಾಡ್ತಾ ಕೆಳಗೆ ಬರಬೇಕು. ಓಕೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿ. ಇದನ್ನು 3 ಬಾರಿ ರಿಪೀಟ್ ಮಾಡೋಣ. ಬ್ರೀತ್ ಇನ್ ಮಾಡಿ, ಸೆಕೆಂಡ್ ರೌಂಡ್, ಥರ್ಡ್, ರಿಲ್ಯಾಕ್ಸ್. ನೆಕ್ಸ್ಟ್ ಬಾಲಾಸನ ಅಂತೇಳಿ ಈ ರೀತಿ ಕೂತ್ಕೊಳ್ಳಿ ವಜ್ರಾಸನದಲ್ಲಿ. ನೆಕ್ಸ್ಟ್ ಏನು ಮಾಡ್ತೀವಿ, ಇಲ್ಲಿ ನಾವು ಉಸಿರು ತಗೋತೀವಿ, ಬ್ರೀತ್ ಇನ್, ಬ್ರೀತ್ ಔಟ್ ಮಾಡ್ತಾ ಈ ರೀತಿ ಕೈಗಳನ್ನು ಕಂಪ್ಲೀಟಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸ್ಟ್ರೆಚ್ ಮಾಡಿ ನಿಮ್ಮ ಹಣೆನ ಮ್ಯಾಟ್ ಮೇಲೆ ಈ ರೀತಿ ಟಚ್ ಮಾಡಿ. ಈ ಒಂದು ಪೊಸಿಷನ್ಗೆ ಬಂದಮೇಲೆ ನಾರ್ಮಲಾಗಿ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಇರಬೇಕು. ನಾವು ಯಾವುದೇ ಕಾರಣಕ್ಕೂ ಉಸಿರನ್ನ ಕಟ್ಟಬಾರ್ದು. ಸೊ ಈ ರೀತಿ ನಾವು ನಾರ್ಮಲಾಗಿ ಬ್ರೀತ್ ಇನ್ ಮಾಡಿದಾಗ ನಮಗೆ ಈ ಒಂದು ಪೊಸಿಷನಲ್ಲಿ ಏನಾಗುತ್ತೆ, ನಮ್ಮ ತಲೆಗೆ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗೋವಾಗೆ ಮಾಡುತ್ತೆ ಮತ್ತು ಸ್ಟ್ರೆಸ್ ಲೆವೆಲ್ ಕಡಿಮೆ ಮಾಡುತ್ತೆ. ಸೊ ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್, ಹೋಲ್ಡ್ 5 ಸೆಕೆಂಡ್ಸ್. 1 2 3 4 5. ರಿಲ್ಯಾಕ್ಸ್. ಮತ್ತು ಬ್ರೀತ್ ಇನ್ ಮಾಡಿ ಸ್ಲೋ ಆಗಿ 1 by 1. ರಿಲ್ಯಾಕ್ಸ್. ಓಕೆ, ಸೊ ಇದಾಗಿತ್ತು ಬಾಲಾಸನ ಅಂಥೇಳಿ. ನೆಕ್ಸ್ಟ್ ಆಸನ ಬಂದುಬಿಟ್ಟು ಅದು ಸೂಕ್ತ ಬದ್ಧಕೋಣಾಸನ ಅಂಥೇಳಿ. ನಾವು ಹೇಗೆ ಕೂತ್ಕೊಂಡು ಬದ್ಧಕೋಣಾಸನ ಮಾಡ್ತೀವಲ್ಲ, ಇದೇ ರೀತಿ ನಾವು ಇಲ್ಲೇನು ಮಾಡ್ತೀವಿ, ಮಲ್ಕೊತೀವಿ. ಈ ರೀತಿ ನಮ್ಮ ಬೆನ್ನಿನ ಮೇಲೆ ಈ ರೀತಿ ಮಲ್ಕೊಳ್ಳೋಣ. ಓಕೆ, ಇಲ್ಲಿ ಏನು ಮಾಡ್ತೀವಿ ನಾವು, ಈ ರೀತಿ ಪಾದಗಳನ್ನು 1 by 1 ಈ ರೀತಿ ಜೋಡಿಸ್ಬೇಕು. ಓಕೆ, ಈ ರೀತಿ ಜೋಡಿಸ್ಬೇಕು. ಇಲ್ಲೇನು ಮಾಡೋಣ, ನಮ್ಮ ಚೆಸ್ಟ್ ಮೇಲೆ ಮತ್ತು ಹೊಟ್ಟೆ ಮೇಲೆ ಈ ರೀತಿ ಕೈಗಳನ್ನು ಪ್ಲೇಸ್ ಮಾಡಿ 3 ಬಾರಿ ಡೀಪ್ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋಣ. ಇದು ಸೂಕ್ತ ಬದ್ಧಕೋಣಾಸನ. ಓಕೆ, ಸ್ಟಾರ್ಟ್ ಮಾಡೋಣ. 1 2 3 ರಿಲ್ಯಾಕ್ಸ್. ಸೊ ಇಲ್ಲಿ ಹೇಗೆ ನಾವು ಮೂಗಿನ ಮುಖಾಂತರ ನಾರ್ಮಲಾಗಿ ನಾವು ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತೀವಲ್ಲ, ನಮ್ಮ ಸ್ಟ್ರೆಸ್ ಲೆವೆಲ್ ಕೂಡ ಕಡಿಮೆ ಆಗುತ್ತೆ. ಸ್ಲೋ ಆಗಿ ಈ ರೀತಿ ರಿಲೀಸ್ ಮಾಡಿ. ಓಕೆ, ಇದಾಗಿತ್ತು ಸೂಕ್ತ ಬದ್ಧಕೋಣಾಸನ ಅಂತೇಳಿ. ಪೀರಿಯಡ್ಸ್ ಟೈಮಲ್ಲಿ ನಮಗೆ ಯೂಸ್ ಆಗ್ತಕ್ಕಂತಹ ಪ್ರಾಣಾಯಾಮ ಅಂತ ಅಂದರೆ ಅದು ಅನುಲೋಮ ವಿಲೋಮ ಮತ್ತು ಡೀಪ್ ಬ್ರೀತಿಂಗ್. ನಾನು ಮೊದಲೇ ಏನು ಡೀಪ್ ಬ್ರೀತಿಂಗ್ ಹೇಳಿದ್ನಲ್ಲ, ಅದನ್ನು ನೀವು ಕೌಂಟ್ಸ್ ಏನಿದೆಯಲ್ಲ ಅದನ್ನು ಜಾಸ್ತಿ ಮಾಡ್ಬೋದು. ಯಾರಿಗೆ ಆಸನಗಳು ಮಾಡಲಿಕ್ಕೆ ಡಿಸ್ಕಂಫರ್ಟ್ ಆಗುತ್ತಲ್ಲ, ಅವರು ಜಸ್ಟ್ ಡೀಪ್ ಬ್ರೀತಿಂಗ್ ಮಾಡಿದ್ರು ಕೂಡ ಅವರಿಗೆ ಸಾಕಷ್ಟು ಪೀರಿಯಡ್ಸಲ್ಲಿ ಪೇನ್ ಏನಾಗುತ್ತಲ್ಲ ಅದರಿಂದ ರಿಲೀಫ್ ಸಿಗುತ್ತೆ. ಬನ್ನೀಗ ನಾವು ಅನುಲೋಮ ವಿಲೋಮನ ಅಭ್ಯಾಸ ಮಾಡೋಣ 3 ಬಾರಿ. ಈ ರೀತಿ ಲೆಫ್ಟ್ ಹ್ಯಾಂಡ್ ಚಿನ್ನ ಮುದ್ರ,
ರೈಟ್ ಹ್ಯಾಂಡ್ ಈ ರೀತಿ ಪ್ರಣವ ಮುದ್ರ. ರೈಟ್ ನಾಸ್ಟ್ರಿಲ್ನ ಕ್ಲೋಸ್ ಮಾಡ್ತೀರಾ, ಲೆಫ್ಟಿಂದ ಬ್ರೀತ್ ಇನ್ ಮಾಡ್ತೀರಾ, ಲೆಫ್ಟ್ ಕ್ಲೋಸ್ ಮಾಡ್ತೀರಾ, ರೈಟಿಂದ ಬ್ರೀತ್ ಔಟ್, ಮತ್ತು ರೈಟಿಂದ ಬ್ರೀತ್ ಇನ್, ಲೆಫ್ಟಿಂದ ಬ್ರೀತ್ ಔಟ್. ಈ ರೀತಿ 1 ರೌಂಡ್ ಕಂಪ್ಲೀಟ್ ಆಗುತ್ತೆ. ಲೆಫ್ಟಿಂದನೇ ಸ್ಟಾರ್ಟ್ ಮಾಡ್ತೀರಾ, ಲೆಫ್ಟಿಂದನೇ ಎಂಡ್ ಮಾಡ್ತೀರಾ. ಓಕೆ, ಸ್ಟಾರ್ಟ್ ಮಾಡೋಣ. ಈಗ ರೈಟ್ ಕ್ಲೋಸ್ ಮಾಡಿ, ಲೆಫ್ಟಿಂದ ಬ್ರೀತ್ ಇನ್, ಲೆಫ್ಟ್ ಕ್ಲೋಸ್ ಮಾಡಿ, ರೈಟಿಂದ ಬ್ರೀತ್ ಔಟ್, ರೈಟಿಂದ ಮತ್ತೆ ಬ್ರೀತ್ ಇನ್, ಲೆಫ್ಟಿಂದ ಕಂಪ್ಲೀಟಾಗಿ ಉಸಿರನ್ನ ಹೊರ ಹಾಕಿ. ಸೆಕೆಂಡ್ ರೌಂಡ್, ರೈಟ್ ಕ್ಲೋಸ್ ಮಾಡಿ, ಲೆಫ್ಟಿಂದ ಬ್ರೀತ್ ಇನ್, ಲೆಫ್ಟ್ ಕ್ಲೋಸ್ ಮಾಡಿ, ರೈಟಿಂದ ಬ್ರೀತ್ ಔಟ್, ಮತ್ತೆ ರೈಟಿಂದ ಬ್ರೀತ್ ಇನ್, ಲೆಫ್ಟಿಂದ ಬ್ರೀತ್ ಔಟ್. ಲಾಸ್ಟ್ ರೌಂಡ್, ಲೆಫ್ಟಿಂದ ಬ್ರೀತ್ ಇನ್, ರೈಟಿಂದ ಬ್ರೀತ್ ಔಟ್, ಮತ್ತೆ ರೈಟಿಂದ ಬ್ರೀತ್ ಇನ್, ಲೆಫ್ಟಿಂದ ಬ್ರೀತ್ ಔಟ್. ರಿಲ್ಯಾಕ್ಸ್. ಈಗ ನಾರ್ಮಲ್ ಆಗಿ ಉಸಿರಾಡಿ, ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್. ಓಕೆ, ರಿಲ್ಯಾಕ್ಸ್. ಸ್ಲೋಗೆ ಕಣ್ಗಳನ್ನು ಓಪನ್ ಮಾಡಿ. ಇಲ್ಲಿಗೆ ಪೀರಿಯಡ್ಸ್ ಪೇನ್ ಕಡಿಮೆ ಮಾಡ್ತಕ್ಕಂತಹ ಎಲ್ಲ ಆಸನಗಳ ಅಭ್ಯಾಸ ಮತ್ತು ಪ್ರಾಣಾಯಾಮಗಳ ಅಭ್ಯಾಸ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಈ ಒಂದು ಪೀರಿಯಡ್ಸ್ ಟೈಮಲ್ಲಿ ಹೈಜೀನ್ ಆಗಿರೋದು, ಅಂದರೆ ನಮ್ಮ ಒಂದು ಶುಚಿತ್ವ ಮೇಂಟೈನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ರೀತಿ ನಾವು ಹೈಜೀನ್ ಆಗಿ ಮೇಂಟೈನ್ ಮಾಡಬೇಕು ಅಂತ ಅಂದರೆ ಮೆನ್ಸ್ಟ್ರಿಯಲ್ ಕಪ್ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ನೀವು ಇಲ್ಲಿ ಪಿಕ್ಚರಲ್ಲಿ ನೋಡ್ತಾ ಇರ್ಬೋದು, ಇದಕ್ಕೆ ಮೆನ್ಸ್ಟ್ರಿಯಲ್ ಕಪ್ ಅಂತ ಹೇಳಿ ಕರೀತಾರೆ. ಈ ಕಪ್ ಏನಿದೆಯಲ್ಲ, ನಾವು ಹೇಗೆ ಪೀರಿಯಡ್ಸ್ ಟೈಮಲ್ಲಿ ನಾವು ಹೇಗೆ ಪ್ಯಾಡ್ಗಳನ್ನು ಯೂಸ್ ಮಾಡ್ತೀವಲ್ಲ, ಅದೇ ರೀತಿ ಈ ಒಂದು ಮೆನ್ಸ್ಟ್ರಿಯಲ್ ಕಪ್ ಏನಿದೆಯಲ್ಲ, ಇದನ್ನು ಕೂಡ ಏನು ಮಾಡ್ತಾರೆ, ನಮ್ಮ ಯುಟ್ರಸಲ್ಲಿ, ನಮ್ಮ ಗರ್ಭಕೋಶದಲ್ಲಿ ಇರ್ತಕ್ಕಂತಹ ಏನು ಬ್ಲಡ್ ಏನಿದೆಯಲ್ಲ ಅದು ಕಲೆಕ್ಟ್ ಮಾಡಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಮೆನ್ಸ್ಟ್ರಿಯಲ್ ಕಪ್. ಸೊ ಹಾಗಾಗಿ ಈ ಮೆನ್ಸ್ಟ್ರಿಯಲ್ ಕಪ್ನ ಬಳಕೆಯಿಂದ ಏನಾಗುತ್ತೆ, ಸಾಕಷ್ಟು ಮಹಿಳೆಯರು ಏನು ವರ್ಕಿಂಗ್ ಇರ್ತಾರೆ ಅವರಿಗೆ ಬೆನಿಫಿಟ್ ಆಗುತ್ತೆ. ಯಾಕೆಂದರೆ ಪೀರಿಯಡ್ಸ್ ಟೈಮಲ್ಲಿ ನಾವೇನು ಪ್ಯಾಡ್ ಯೂಸ್ ಮಾಡ್ತೀವಿ ಅದರಿಂದ ಸಾಕಷ್ಟು ಮಹಿಳೆಯರಿಗೆ ಇರಿಟೇಷನ್ ಆಗ್ತಾ ಇರುತ್ತೆ. ಅದು ಮತ್ತೆ ಪದೇ ಪದೇ ಚೇಂಜ್ ಮಾಡಬೇಕಾಗುತ್ತಲ್ಲ. ಈ ಒಂದು ಮೆನ್ಸ್ಟ್ರಿಯಲ್ ಕಪ್ ಯೂಸ್ ಮಾಡೋದ್ರಿಂದ ನಮಗೆ ಆಲ್ಮೋಸ್ಟ್ 6 hours 7 hours ಏನು ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ತುಂಬಾ ಹೈಜೀನಾಗಿ ನಾವು ಈ ಒಂದು ಪೀರಿಯಡ್ಸಿಂದ ಏನಾಗಿದೆಯಲ್ಲ ಇದರಿಂದ ನಾವು ಸೇಫಾಗಿ ನಮ್ಮ ಹೈಜೀನ್ ಮೇಂಟೈನ್ ಮಾಡ್ಕೋಬೋದು. ಸೊ ಹಾಗಾಗಿ ಈ ಒಂದು ಮೆನ್ಸ್ಟ್ರಿಯಲ್ ಕಪ್ ಬಗ್ಗೆ ಇನ್ನೂ ಸಾಕಷ್ಟು ಮಾಹಿತಿ ಬೇಕು ಅಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ನಾನು ಡೆಫಿನೆಟಾಗಿ ಈ ಒಂದು ಮೆನ್ಸ್ಟ್ರಿಯಲ್ ಕಪ್ ಬಗ್ಗೆ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಇದರ ಬಳಕೆ ಹೇಗೆ ಮಾಡಬೇಕು, ಇದರ ಅಡ್ವಾಂಟೇಜಸ್ಗಳೇನೇನು ಅಂತೇಳಿ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಬಂದುಬಿಟ್ಟು ಫ್ರೆಂಡ್ಸ್, ಈ ಒಂದು ಮೆನ್ಸ್ಟ್ರಿಯಲ್ ಟೈಮ್ ಏನಿದೆಯಲ್ಲ, ಒಂದು ಸ್ಟಾರ್ಟಿಂಗ್ ಫೇಸಲ್ಲಿ ಏನಾಗ್ಬಿಡುತ್ತೆ ಮಹಿಳೆಯರಲ್ಲಿ, ಸೊ ಅದು ಸ್ಪೆಷಲಿ ಗರ್ಲ್ಸ್ ಯಾರು 6th ಸ್ಟ್ಯಾಂಡರ್ಡ್ 7th 8th 9th ಸ್ಟ್ಯಾಂಡರ್ಡ್ ಹುಡುಗಿರು ಏನಿದ್ದಾರಲ್ಲ, ಸೊ ಈ ಒಂದು ಫೇಸಲ್ಲಿ ಅವರಿಗೆ ಗೊತ್ತಾಗ್ತಾ ಇರೋದಿಲ್ಲ ಹೇಗೆ ಈ ಒಂದು ಯಾಕೆ ಈ ಒಂದು ಬಾಡಿಯಲ್ಲಿ ನಮಗೆ ಚೇಂಜಸ್ ಆಗ್ತಾ ಇದೆ, ಯಾಕೆ ಬದಲಾವಣೆಗಳಾಗ್ತಾ ಇರುತ್ತೆ ಅಂತ ಗೊತ್ತಾಗಲ್ಲ. ಅವರಿಗೆ ಯಾವಾಗ ಒಂದು ಅನಿಮೇಷನ್ ಟೈಪಲ್ಲಿ ಅವರಿಗೆ ಮಾಹಿತಿನ ನಾವು ಕೊಟ್ಟಾಗ ಅವರಿಗೆ ಚೆನ್ನಾಗೇ ಅರ್ಥ ಆಗುತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಮಕ್ಕಳಿಗೆ ಅಂದರೆ 6th 7th ಮತ್ತು 8th 9th 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ಗಳಿಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ ಅದು ವಿಡಿಯೋ, ಅನಿಮೇಷನ್ ಟೈಪಲ್ಲಿದೆ. ಅವರಿಗೆ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಯಾಕೆ ಈ ಒಂದು ಮೆನ್ಸ್ಟ್ರಲ್ ಸೈಕಲ್ ಆಗುತ್ತೆ, ನಮ್ಮ ದೇಹದಲ್ಲಿ ಯಾಕೆ ಚೇಂಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟಾಗಿ ಅದರ ಮಾಹಿತಿಯ ಬಗ್ಗೆ ಒಂದು ವಿಡಿಯೋ ಹಾಕಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ನೋಡಿ, ಅದನ್ನು ತೋರಿಸಿ ಅವರಿಗೆ ಎಜುಕೇಟ್ ಮಾಡಿ. ಸೊ ಮೆನ್ಸ್ಟ್ರಲ್ ಎಜುಕೇಷನ್ ಏನಿದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿನ ಅವ್ರ ಹತ್ರ ನೀವು ಕೂಡ ಶೇರ್ ಮಾಡ್ಕೋಬೋದು. ಮತ್ತು ಈ ಒಂದು ಸ್ಟ್ರೆಸ್ ಮತ್ತು ಆ್ಯಂಗ್ಸೈಟಿಯಿಂದ ಏನಾಗುತ್ತೆ, ನಾವು ಕಂಪ್ಲೀಟಾಗಿ ನಮ್ಮ ನ್ಯೂಟ್ರಿಷನ್ ಏನಿದೆಯಲ್ಲ ನಾವು ನೆಗ್ಲೆಕ್ಟ್ ಮಾಡ್ತೀವಿ, ಯಾರೂ ಬ್ಯಾಲೆನ್ಸ್ಡ್ ಡಯಟ್ನ ತೊಗೊಳೋದಿಲ್ಲ. ಸಿರಿಧಾನ್ಯದ ಬಗ್ಗೆ ನಿಮಗೆಲ್ಲರಿಗೂ ತಿಳಿದೇ ಇದೆ, ಸಾಕಷ್ಟು ಬೆನಿಫಿಟ್ಸ್ ಇದೆ. ನಮ್ಮ ಒಂದು ಡೈಜೆಷನ್ ಇಂಪ್ರೂವ್ ಮಾಡುತ್ತೆ, ಫೈಬರ್ನ ಒಂದು ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಒಂದು ಸಿರಿಧಾನ್ಯಗಳಲ್ಲಿ. ಸೊ ಈ ಸಿರಿಧಾನ್ಯಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಆಯುರ್ಧಾನ್ಯ ಅಂತ ಹೇಳ್ಬಿಟ್ಟು ಮಲ್ಟಿಗ್ರೇನ್ ಮಾಲ್ಟ್ ಪೌಡರ್ನ ನಾವು ಮನೇಲೇ ಪ್ರಿಪೇರ್ ಮಾಡ್ತೀವಿ.
ಈ ಒಂದು ಪೀರಿಯಡ್ಸ್ ಟೈಮಲ್ಲಿ ಏನು ಪೇನ್ ಆಗುತ್ತಲ್ಲ, ನಿಮಗೆ ಆಲ್ಮೋಸ್ಟ್ ನಿಮಗೆ 90-95% ಈ ಒಂದು ಪೀರಿಯಡ್ಸ್ ಪೇನ್ ಬರೋದಿಲ್ಲ. ಮತ್ತು ನಿಮಗೆ ರೆಗ್ಯುಲರ್ ಪೀರಿಯಡ್ಸ್ ಆಗ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ಏನಿದೆಯಲ್ಲ, ಇದನ್ನು ಆರ್ಡ್ರ್ ಮಾಡಲಿಕ್ಕೆ ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ. ನಿಮಗೆ ಕೂಡ ಈ ಒಂದು ಡಿಸ್ಮೆನ್ಯೂರಿಯಿಂದ ಹೊರ ಬರಲಿಕ್ಕೋಸ್ಕರ ಮತ್ತು ಪೀರಿಯಡ್ಸ್ ಪೇನ್ ಕಡಿಮೆ ಆಗೋದಕ್ಕೆ ಕೂಡ ನಿಮ್ಮ ಒಂದು ಮಕ್ಕಳಿಗೆ ಕೂಡ ನೀವು ಆರ್ಡ್ರ್ ಮಾಡ್ಬೋದು. ನಾನು ಕಾಂಟ್ಯಾಕ್ಟ್ ನಂಬರ್ ಏನು ಹಾಕಿದ್ದೀನಿ, ಇದಕ್ಕೆ ಕಾಲ್ ಮಾಡಿ ನೀವು ಆರ್ಡ್ರ್ ಮಾಡ್ಬೋದು. ಸೊ ಇಲ್ಲಿಗೆ ಈ ಒಂದು ಡಿಸ್ಮೆನ್ಯೂರಿಯಾಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ಕಂಪ್ಲೀಟ್ ಆಗುತ್ತೆ. ಹೋಪ್ ನಿಮಗೆ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗುತ್ತೆ ಅಂತೇಳಿ ಭಾವಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ. ಓಕೆ, ನಿಮಗೆ ಇನ್ನೊಂದು ಟಾಪಿಕ್ನೊಂದಿಗೆ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ನಮಸ್ತೆ.